ನಮಸ್ಕಾರ ರೀ ಜವಾರಿ ಮಂದಿಗೆ. ಇವತ್ತು ನಾನು ಮಾಡೋ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ನೋಡಿ. ನಾನು ಮಾಡೋ ರೆಸಿಪಿ ನೀರು ದೋಸೆ. ಇದು ನೀರು ದೋಸೆ ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಭಾಳ ಈಸಿ ಐತ್ರಿ. ಇದನ್ನ ಹೆಚ್ಚಾಗಿ ಕರಾವಳಿ ಸೈಡ್ ಮಾಡ್ತಾರೆ. ನಮ್ಮ ಸೈಡ ಭಾಳ ಮಂದಿಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತ. ರೆಸಿಪಿ ನೋಡಿರಿ. ಇದ್ರ ಜೊತೆ ಬಟಾಟಿ ಪಲ್ಯ, ಕೊಕೊನಟ್ ಚಟ್ನಿ ಹೆಂಗೆ ಮಾಡೋದಂತ ಇವಾಗ ನಾನು ಹೇಳ್ತೀನಿ. ಓವರ್ ನೈಟ್ ಅಕ್ಕಿನ ನೆನೆಸಿ ಬೆಳಗ್ಗೆ ಮಿಕ್ಸಿ ಮಾಡಬೇಕು. ಮಿಕ್ಸಿ ಚೆನ್ನಾಗಿ ಸಣ್ಣಗೆ ಇರಬೇಕು. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ ಉಪ್ಪು, ನೀರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಿಕ್ವಿಡ್ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲಿಕ್ವಿಡ್ ಥರ ಆಗಬೇಕು. 20 ಮಿನಿಟ್ಸ್ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ 20 ಮಿನಿಟ್ಸ್ ಬಿಟ್ಟು ಇದಕ್ಕೆ ಯಾವ ರೀತಿ ಪಲ್ಯ ಮಾಡೋದು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಒಂದು ಬಾಳಿಗೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಅದಕ್ಕೆ ಕ್ಯಾರೆಟ್, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಾಗಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಅನ್ನು ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬಿಡಿ. ಅದಾಗಿದ ಮೇಲೆ ಸ್ವಲ್ಪನೇ ನೀರು ಹಾಕುವಂತ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಒಂದು 5 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಲಿ. ಅದಾಗಿದ ಮೇಲೆ ಅದಕ್ಕೆ ಪುಟಾಣಿ ಹಿಟ್ಟು ಹಾಕಬೇಕು. ನಾನಿಲ್ಲ 2 ಸ್ಪೂನ್ ಪುಟಾಣಿ ಹಿಟ್ಟು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಬೇಕು. ಬೇಕಾದರೆ ಇನ್ನೊಂದು ಸಲ ಹಾಕ್ಕೋಬೋದು ನೀವು ಪುಟಾಣಿ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಇದು ಕುದ್ದಿದ ಮೇಲೆ ರೆಡಿ ಆಗುತ್ತೆ. ಓಕೆ.